ಅಲ್ಲ 12 ಗಂಟೆ ಆತಾಗಲೇ ನಾಷ್ಟ ಮಾಡಿಕೊಡೋಕೆ ಅನ್ನೋದು ಖಬರಿಲ್ಲ. ಇಂಥ ಸೊಸಿ ಇದ್ಬಿಟ್ರೆ ಮುಗಿದು ಹೋತ್ ಬಿಡ. ಅತ್ತಿಗೆ ಮಾಡಿಕೊಟ್ಟಂಗಾತ. ಒಳಗೆ ಸೇರ್ಕೊಂಡು ಏನು ಮಾಡ್ತಿರ್ತದೆ ಏನು ಒಂದು ಕಪ್ ಚಾರ ತಂದು ಕೊಡೋಕೆ ಅನ್ನೋದು ತಿಳಿಯಾಗಿಲ್ಲ ನಾಕಿಗೆ. ಬೆಳಿಗ್ಗೆ ಅದು ಉಡ್ಲಿ ಅಂದ್ರೆ ಚಲೋ ಆಗಿಬಿಡ್ತೈತಿ. ವಟ 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 ಅಂತ ಎಂತೆಂತವಕ್ಕೆ ಸಾವು ಬರ್ತೈತಿ. ಇದಕ್ಕೆ ಬರೋಲ್ಲಲ್ಲ ಅಂತ ಮುಕ್ಕೊಂಡಾಗ ಎತ್ತಿ ತಲೆ ಮೇಲೆ ಕಲ್ಲು ಹಾಕಿಬಿಡಲ್ಲ. ಏನ ನೀನು ಸುಮ್ಮನೆ ಕುಂತಲ್ಲಿ ಕುಂದ್ರಂಗಿಲ್ಲ. ಏನಿಲ್ಲ ನೋಡು, ವಟ 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 ಚಲೋ ಮಾಡಿಬಿಡ್ತೈತಿ. ಸುಮ್ಮನೆ ಮತ್ತೆ ಕಲ್ಲು ಹಾಕಿ ಅದಕ್ಕೆ ಅಪ್ಪ ವರ್ಷೋದು ನಡೆಯಬೇಕು. ಮತ್ತೆ ಜೈಲಿಗೆ ಹೋಗೋದು. ಇನ್ನೊಂದು 2 ವರ್ಷಕ್ಕಂದ್ರೆ ಸತ್ತು ಹೋಗತಿ. ಆಜು ಬಾಜು ಮನೆಯವ್ರು ಅನ್ಬೇಕಲ್ಲ ಅತ್ತಿಗೆ ಸೊಸಿ ಏನು ಮಾಡಿ ಹಾಕಂಗಿಲ್ಲ ಅಂತ. ಅದಕ್ಕೆ ಕೋಣೆ ಕೂತ್ಕೊಂಡು ಎಲ್ಲರಿಗೂ ಗೊತ್ತಾಗಲ್ಲ ಅಂತೇಳಿ ಚೀಸ್ದಿರ್ತಾಳೆ. ಏನು ಹೇಳಿ ನನಗೆ ಬರೋಕ್ಕೆ ಒಪ್ಪಕ್ಕಿಗೆ ಸಾವಕಕ್ಕ ನಾಷ್ಟ ಮಾಡ್ಕೊಂಡು ಕೂತ್ಕೊಂಡಿನ. ಏ ಬಾರ ನಿಂಗೆ ಎಲ್ಲಿ ನಾಷ್ಟ ತರ್ತಿ? ಬೆಳಗ್ಲಿಂದ ಒಂದು ಕಪ್ ಚಾ ಕುಡ್ದಿಲ್ಲ ನಾನು. ಮಾಡಿ ಕೊಡೋರು ಬೇಕಲ್ಲ. ಅಲ್ಲ ಬೇಕಾದಂಗೆ ಸೊಸಿ ಅದ ಮಾಡ್ಸ್ಕೊಂಡು ಕುಡಿಬೇಕ. ಇಕ್ಕೋಬೇಕು ಬಂದು ಬೆಂಕಿ ಹಚ್ಚಾಕ. ಈಕೆ ನಿಂಗಿ ಹಾಕೋಬೇಕು ಪುಂಗಿ. ಇನ್ನು ಮಾತು ಸಿಕ್ಬಿಟ್ಟು ಅಂದ್ರೆ ಮುಗೀತಿ ಬುರ್ದು. ಇದಕ್ಕೂ ಕೆಲಸ ಇಲ್ಲ ಅದಕ್ಕೂ ಕೆಲಸ ಇಲ್ಲ. ಏನು ಯಾಕೆ ಮಾಡ್ಕೊಳ್ಳಿ, ನಾನು ತಗೊಳ್ಳಿ ಹೋಗ್ತೀನಿ. ಕುಂದ್ರ ನಿಂಗೆ ನನ್ನ ಕತ್ತಿ ಹೇಳಿದ್ರೆ ಭಾಳ ಐತಿ ಕುತ್ಕೋ. ಅಲ್ಲ ನಿನ್ನ ಸೊಸಿ ಕಡ್ಸಿಂದ ಬೇಕಾಗಿದ್ದು ಬೇಡಾಗಿದ್ದು ಮಾಡ್ಸ್ಕೊಂಡು ತಿನ್ಬೇಕು. ನೋಡಿ ಹೆಂಗಾಗಿ ಬರ್ಬರ್ಸ್ತೆ. ಯವ್ವ ಮುಗೀತು ಬಿಡ. ಸೊಸಿ ಯಾವಾಗ ಮಾಡ್ಬೇಕದ? ನನಗೊಬ್ಬರು ಮಾಡಿ ಹಾಕಬೇಕು. ಏನು ಮಾಡೋದಲ್ಲ ನೋಡ. ಅಂತೂ ನನ್ನ ಮಗಗೆ ಭಾಳ ಬಿಡ್ಕೊಂಡೆ ನಾನು. ಬ್ಯಾಡ್ಲ ಮಾಡ್ಕೋಬೇಡ ಅಂಥೇಳಿ ತೆಳ್ಳಗ ಬೆಳಗದ ಅಂಥೇಳಿ ಮಾಡ್ಕೊಂತ ಏನು ಮಾಡಕ್ಕೆ ಬರಲ್ಲ. ಒಲಿ ಮುಂದೆ ಕುಂದಿರ್ಸಿದ್ರೆ ಪಟ್ಟಣ ಒಂದು ರೊಟ್ಟಿ ಮಾಡಕ್ಕೆ ಬರಲ್ಲ ನೋಡಿ ಇದಕ್ಕೆ. ಅಲ್ಲ ನೀನು ಅನ್ನ ಆರು ಮಾಡ್ಬೇಕು. ಏನಿಲ್ಲ ನೋಡು, ಅನ್ನಕ್ಕೆ ಹೋಯ್ಟ್ಲಂದ್ರೆ ಅನ್ನ ಮಾಡಕ್ಕೆ ನಿಂತ್ಲಂದ್ರೆ ಪೂರ್ತಿ ಬುಡಕ್ಕೆ ಹೊತ್ತಿರ್ತೈತೆ ನೋಡು. ಹ್ಯಾಂಗೆ ಮಾಡ್ತಾರೆ? ಇಲ್ಲ ಜಗ್ಗಷ್ಟು ಅನ್ನಕ್ಕೆ ನೀರು ಹಾಕಿ ಮಾಡ್ತಾರೆ. ಇಂಥ ಸಿಟ್ಟು ಬರ್ತದೆ ಗೊತ್ತಾ ಆಕಿ ಮ್ಯಾಗ ನನಗೆ. ಏನಿಲ್ಲ ಓಡಾಡ್ಸಿ ಹೊಡಿಬೇಕು ಅನಿಸ್ತೈತೆ ನೋಡು ಒಮ್ಮೆ. ಏನ ನೀನು ತೀರ ಮಗ ಬಡ್ಕೊಂಡೆ. ಬ್ಯಾಳ ಈ ನಾಯಿ ಥರ ಕೊಡ ಇದು ಸರಿ ಇಲ್ಲದಂತೆ. ಈಗ ನೋಡಿದ್ರೆ ಬಣ್ಣಕ್ಕೆ ಮಾಡಲಾರ ತಂದ ಅದನ್ನು. ಯವ್ವ ಸಾಮಕ್ಕ ಆದರೂ ಭಾಳ ಸರಿವಾ ಈಗಂತೂ ನೀನು. ಮುಂಚೆ ಹೆಂಗಿದ್ದಿ ಈಗ ಹೆಂಗಾಗಿ? ನಿಂಗೆ ಕರೆ ಹೇಳಿದ್ರು ಕೇಳ್ತಿ, ಸುಳ್ಳು ಹೇಳಿದ್ರು ಕೇಳ್ತೀನಿ. ನೀನು ಅಡುಗೆ ಮನಿನ ಹಾಕಿದಾಗ್ಬಿಟ್ಟತಿ. ಅಡುಗೆ ಮನೆಗೆ ಹೋಗಿ ಏನಾರು ಮಾಡ್ಕೊಂಡು ಅನ್ನಕ್ಕೆ ಏನಿಲ್ಲ ನೋಡು, ಚಾವಿ ಹಾಕೊಂಡು ಬಿಟ್ಟಿರ್ತಾಳೆ ಅಡುಗೆ ಮನಿದು. ಯವ್ವ ಏನೇವ ಹಂಗೆ ಮಾಡಿದ್ರೆ ಎದಕ್ಕೆ ಬರುತ್ತೆ ಹಂಗೆ ಮಾಡಿದ್ರೆ? ಅಲ್ಲ ಸಾಕಕ್ಕ ಮಗ ಆರ ತಿನ್ಬಾ ಉಣ್ಬಾ ಅಂತ ಕರಿತೀನಿಲ್ಲ. ಮಗಗಂತೂ ಹೇಳ್ತಿದಾಳ ಬೇರೆ ಯಾರು ಕಾಣಂಗಿಲ್ಲ ಅವ್ನ ಕಣ್ಣಾಗ. ಕೆಲಸದಿಂದ ಬಂದ್ರೆ ಸಾಕು ಆಕೆ ಹಿಂದಿಂದ ಅಡ್ಯಾಡ್ಸ್ಕೊಂಬರಿ. ಬಂದ್ಬಿಟ್ಲೆ ಅಂದ್ರೆ ಏನೋ ಅಂತಾನೆ ಅವ ಡಾರ್ಲಿಂಗ್ ಅಂತ. ಯವ್ವ ಜೋರ ಐತಿ ಹಂಗಾದ್ರೆ. ಮುಖ ನೋಡಿದ್ರೆ ಸುಟ್ಟು ಬದ್ನಿಕಾಯಿ ಇದ್ದಂಗೆ ಐತಿ. ಡಾರ್ಲಿಂಗ್ ಚಿನ್ನ ಅದು ಇದಂತ ಚಲೋ ಮಾಡ್ಬಿಡ್ತಾನ. ನಿನ್ನೆ ಆಕಿ ತವ್ರ ಮನೆಯವ್ರು ಬಂದಾರ. ಓಡ್ಯಾಡಿ ಕೆಲಸ ಮಾಡ್ತಾವ ಅನ್ಕೋಬೇಕಲ್ಲ ಅವ್ರು. ಯವ್ವ ನನ್ನ ಮಗಳಿಗೆ ಎಷ್ಟು ಉಪದ್ರ ಹಚ್ಚಾರ ಅಂತೇಳಿ. ಅಲ್ಲ ನೀನು ನಿನ್ನೆ ಬಿಸ್ಲಾಗ ಲಿಂಬೆ ನಿನ್ನ ಪಾನಕ ಮಾಡ್ಕೊಂಡು ಕೊಡಾಕ್ತಾರ. ತಗೋ ಅತ್ತಿ ಅಂತ 1 ಲೀಟರ್ ಕೊಡ್ಬೇಕು. ನನಗೆ ಬ್ಯಾ ಬಿಡ ಗಂಡಗಾರ ಏನಿಲ್ಲ ನೋಡು. ಗಂಡ ಆಕಿ ಕೈಯಾಗ ಸಿಕ್ಕೊಂಡ್ಬಿಟ್ಟಾನ. ಆಕಿ ಕುಂದ್ರತಾನ ನಿಂದ್ರಂದ್ರೆ ನಿಂದಿರ್ತಾನ. ಅಲ್ಲ ಆಕೆ ಅದಂಗೆ ಕೇಳಿಲ್ಲ ಅಂದ್ರೆ ಮತ್ತೆ ಎಲ್ಲ ಬಂದಾಕತ್ತಲ್ಲ ಹಿಂಗಾಗಿ ಕೇಳ್ತಾನವ. ಹಿಂಗೆ ಬಿಟ್ಟನೆ ಅಂದ್ರೆ ಊರ ಮಂದಿಗೆಲ್ಲ ಹೇಳಿಕಿ ನನ್ನ ಮಾನ ಹರಾಜಕ್ಕ ಏನಾರು ಮಾಡಿಕೊಟ್ರಾತ ತಿನ್ಲಿ. ಬೆಳಗ್ಗೆಯಿಂದ ಸೊಸಿ ಏನು ಮಾಡಿಕೊಟ್ಟಿಲ್ಲ ಏನು ಮಾಡಿಕೊಟ್ಟಿಲ್ಲ ಅಂತೇಳಿ ಊರು ತುಂಬ ಡಂಗ್ರ ಹೊಡೆಯಕದ ಆಕಿ. ಅತ್ತಿಯರ ನಾಷ್ಟಕ್ಕೆ ಏನು ಮಾಡ್ಕೊಳ್ರಿ ನಿಮ್ಗೆ? ಬಾರ ಸೊಸಿ ಬಾ. ಇಷ್ಟೊತ್ತನ ನಿನ್ಗೆ ಟೈಮ್ ಸಿಕ್ಕಿಲ್ಲ ಈಗ ಕೇಳಕ್ಕೆ ಬಂದಿ ಬಾ. ಹಂಗಲ್ರಿ ಅತ್ತಿಯರ ಒಳಗೆ ಭಾಳ ಕೆಲಸ ಇತ್ತೆ. ಹೌದು ಕಂಡೆ ನಿನ್ನ ಕೆಲಸ. ಇಂತಾಗ ನಂದರ ಕೆಲಸ ಏನು ಮಾಡ್ತಿದ್ದಿ? 12 ಗಂಟೆ ಆಗೈತಿ ಈಗ ಕೇಳಕ್ಕೆ ಬಂದಿ ನಾಷ್ಟ ಏನು ಮಾಡಲಿ ಅಂತೇಳಿ. 2 ಗಂಟೆಗೆ ಬಂದು ಕೇಳೋಕಿಲ್ಲ ಊಟಕ್ಕೆ ಬರ್ರಿ ಅಂತೇಳಿ ಸುಮ್ಮನೆ ಬೆಳಗ್ಗಿಂದ ದೇವ್ ಕೂತ್ಕೊಂಡಂಗೆ ಇಲ್ಲೇ ಕೂತ್ಕೊಂಡೇನಿ. 1 ಕಪ್ ಚಾ ಮಾಡಿಕೊಟ್ಟಿನಿ. ನೀವು ಒಬ್ಬೇಕು ಅಡುಗೆ ಮನೆ ಕೂತ್ಕೊಂಡು ಕುಡಿತಿದ್ರಿ. ಮತ್ತೊಬ್ಬರು ಹೆಂಗೆ ಅಂತ ಹೇಳಿ ನಿನ್ನ ಕಣ್ಣಾಗ. ಯವ್ವ ಅತ್ತಿಯರ ಈ ಮಾತನ್ನ ಕೊಡ್ರಿ ನೀವು. ನಿಮ್ಮನ್ನು ಬಿಟ್ಟು ನಾನು ಒಂದು ಚರಿಗೆ ನೀರು ಕುಡಿಯಂಗಿಲ್ಲ. ಇಂಥ ನಾಟಕಿಗೆ ಏನು ಕಮ್ಮಿ ಇಲ್ಲ ನಿನಗೆ. ಬಂದವ್ರು ಇದ್ರಿಗೆ ಅವ್ವ ಪಡ್ಕೊಂತಿ. ಬಂದವ್ರು ಅನ್ಕೋಬೇಕಲ್ಲ ಯವ್ವ ಅತ್ತಿ ಮ್ಯಾಗ ಅಷ್ಟು ಪ್ರೀತಿ ಐತಿ ಅಂತ. ಅದೆಲ್ಲ ಹೋಗ್ಬಿಡ್ರಿ ಅತ್ತಿಯರ. ಈಗ ಏನು ಮಾಡ್ಕೊಡ್ರಿ? ಹೌದು ಏನು ಮಾಡ್ಬೇಕಂತ ಮಾಡಿ ಈಗ ಅತ್ತಿಯರ? ಮ್ಯಾಗಿ ಮಾಡಿಬಿಡ್ತಂತವ್ರಿ 2 ನಿಮಿಷನೇ ಆಗಿಬಿಡ್ತೈತಿ. ಅಯ್ಯ ನಿನ್ನ ಮ್ಯಾಗಿ ಕಲ್ಲು ಬಡಿಸ್ಲಿ. ನೀ ಮಾಡಿಕೊಟ್ಟಿದ್ದು ಮ್ಯಾಗಿ ತಿಂದ ನಾನು ಜೋತಾಡಕತ್ತೀನಿ. ಮೇಳಿ ಹೊಳದ ಗತಿ ಇರ್ತಾವ ಮೊದ್ಲು. ನಾವು ಹಂಗೆ ಆಗಿಬಿಡ್ದು. ಮ್ಯಾಗಿ ಏನು ಬೇಡ ನಾ ಹೇದ್ ಮಾಡು. ಏನು ಮಾಡ್ಕೊಳ್ರಿ ಅತ್ತಿಯರ? ಹೋಗಿ ಚಲೋ ತಂಗ ಅವಲಕ್ಕಿ ಮಾಡ್ಕೊಂಬ. ಮಾವರ ನಿಮ್ಗೇನು ಮಾಡ್ಕೊಂಬರ್ಲ್ರಿ? ಅಲ್ಲ ನನಗೂ ಅವಲಕ್ಕಿ ಮಾಡ್ತಂದು ಕೊಟ್ಬಿಡು. ಆತು ರೀ ಮಾವ್ರ. ಯವ್ವ ಸಾಕಕ್ಕ ಏನದು ಬಾಯಿ ಅಲ್ಲಿ ಕೇಳಾಕತ್ತಿಲ್ಲ. ಕಿವಿ ಅಂತೂ ಯಾವಾಗಲೂ ನೀನು ಅಕ್ಕಪಕ್ಕದವ್ರ ಮನೆ ಕಡೆನೇ ಇರ್ತಾವೆ. ಯಾರೇನು ಮಾತಾಡ್ತಿರ್ತಾರಲ್ಲ ಅವ್ನು ಕೇಳಿಸ್ಕೊಂತ ಕುಂದಿರ್ತಿ. ಯವ್ವ ಹಂಗ್ಯಾಕೆ ಮಾಡಲ ನಾನು? ಮನೆ ಬಾಜು ಅಲ್ಲ ಅದಕ್ಕೆ ಕೇಳಾಕೈತೆ ಅದಕ್ಕೆ ಬಂದು ನಾನು. ಏನಿಲ್ಲ ಸೊಸಿದ ಅವಂತರ ಇಷ್ಟತ್ತಾದರೂ ನಾಷ್ಟ ಮಾಡ್ತಿಲ್ಲ. ಅದಕ್ಕೆ ಬಂದವ್ರು ಇದ್ರಿಗೆ ತಾವು ಪಡ್ಕೋಬೇಕಂತೇಳಿ ಈಗ ಬಂದು ನಾಷ್ಟಕ್ಕೆ ಏನು ಮಾಡಲಿ ಅಂತ ಕೇಳಕ್ಕೆ ಬಂದ. ಆದರೂ ಏನೋ ಸೊಸಿ ಭಾಳ ಚಲೋ ಅದ ಬಿಡು. ಹ್ಞೂನಾ ಭಾಳ ಚಲೋ ಅದ ನೋಡಕ್ಕೆ. ಚಂದ ಇದಕ್ಕೆ ಮಗ ಮಾಡ್ಕೊಂಬಂದ. ಮತ್ತೆ ಏನು ಮಾಡಿಕೊಳ್ಳಿಲ್ಲ ಅಂದ್ರೆ ಅಷ್ಟಾತ. ಅತ್ತಿಯಾರ ತೋರಿ ನಿಂಗೋಗು ಜೇವ ಕೊಡಲ್ಲ. ವಿನಾಕ್ ಮಾಡಕ್ಕೆ ಹೋಯ್ದಿ ಮನ್ಯಾಗ ನಾಷ್ಟ ಎಲ್ಲ ಮಾಡಿ ಬಂದಿದ್ವಿ ನಾವು. ತಗೋರಿ ಜೇಕ ತಗೋರಿ ಮಾವ ನೀವೊಂದು.
ಹುಷಾ ಈ ಕಾಯಿ ಹಂಗೆ ಬಂದ್ಬಿಡ್ತದೆ ನೋಡು, ಕಾ 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 ಅಂತ ಚಲೋ ಮಾಡ್ಬಿಡುತ್ತೆ. ಹಂಗೆ ಅಕ್ಕಿದ ತಿಂತನ ಸುಮ್ಮನೆ ಕುಂತ ನಂಗೆ ಇಲ್ಲ, ಹಂಗೆ ವಟ 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 ಚಲೋ ಮಾಡ್ಬಿಡ್ತೈತಿ ಕಾಯಿ. ಏನು ಕೊಡ್ತೇವೆ ಅದನ್ನ ತಿನ್ಬೇಕು ಸುಮ್ಮನೆ, ಅದನ್ನು ಬಿಟ್ಟು ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಚಲೋ ಮಾಡ್ಬಿಡ್ತೈತಿ ಕಾಯಿ. ನಾನು ನೋಡು ಮಟ ನೋಡಿ ಕಾಲು ಮುರಿದ್ಬಿಡ್ತೇನೆ ಕಾಯಿದೆ. ನಾನು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ರೆ ಜಾಸ್ತಿನೇ ಮಾಡಾಕತ್ತೆ ಕಾಯಿ ಅಂತಿದ್ದು. ಲೇ ಹಡಿಬಿಟ್ಟು ಯಾರಿಗೇನಾಗತ್ತಿ ನೀನು? ನನಗೇನಾಗತ್ತಿದಿಲ್ಲ ನೀನು? ಹತ್ತೀರ ನಿಮ್ಗೆ ಯಾಕೆ ಅನ್ಲಿಲ್ಲ ರೀ? ಈ ಕಾಯಿ ಬಂದಲ್ಲ ರೀ, ಕಾಯಿ ಏನಾಗತ್ತೆ ನಾನು? ಅಲ್ರಿ ಹತ್ತೀರ ನಿಮ್ಗೆ ಯಾಕೆ ಅನ್ಲಿ ನಾನು? ಅಲ್ಲ ಹಡಿಬಿಟ್ಟು ನಿನ್ನ ಮಾತಿನ ಅರ್ಥ ಗೊತ್ತಾಕತ್ತೆ ನನಗೆ. ನೀನು ನನಗೇನಾಗತ್ತೆ ಅನ್ನೋದು ಗೊತ್ತಾಯ್ತು. ಯವ್ವ ಹತ್ತೀರ ಅಂತ ಬುದ್ಧಿ ಇಲ್ರಿಪ್ಪ ನನಗೆ. ಈ ಕಾಯಿ ಐತಲ್ರಿ ಭಾಳ ಮುಟ್ಟೈತಿ ರೀ, ಅದು ಹಂಗದಾಗ ಕುಂತ್ಕೊಂಡು ಹಂಗೆ ಕಾ 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 ಅಂತಿರ್ತೈತಿ. ಅದಕ್ಕೆ ಅನ್ನಾಗತ್ತಿದ್ದೆ ನೋಡ್ರಿ ನಾನು. ಈ ನಾಯಿಗೆ ನನ್ನ ಮಗ ತರಬೇಡ ಅಂತ ಭಾಳ ಬೆಳ್ಕೊಂಡೆ ನಾನು. ನನ್ನ ಮಾತಾ ಕೇಳಿಲ್ಲ ನನ್ನ ಮಗ ಅಂತೂ. ಚಂದ ನೋಡಿ ತಂದು ಬರೀ ಗುರ್ರ ಅಂತ ಕಡಿಯಾಕೆ ಬರ್ತಿ. ನಾನು ನೋಡು ಮಟ ನೋಡಿ ಕೈ ಕಾಲು ಕುಡಿ ಮುಡ್ತೀನಿ ಇದ್ರು. ನಾವು ಸಾಕಿದ ನಾಯಿ ನಮ್ಗೆ ಕಡಿಯಾಕೆ ಬರ್ತಿ. ಹತ್ತೀರ ನನಗೇನಾಗತ್ತೆ ಹೇಳೋದಿಲ್ರಿ ನೀವು? ಯವ್ವ ಸೊಸೆಯ ನಿನ್ಗೆ ಯಾಕಂದ್ರಿ ನಾನು? ಇನ್ನಂತ ಸೊಸೆಗೆ ನಾ ಯಾಕಂದ್ಲಿ? ಈ ಕಾಯಿ ಐತಲ್ಲ, ಈ ಕಾಯಿಗೆ ಜೊತೆ ಇನ್ನೊಂದೆರಡು ಕಾಯಿ ಸೇರ್ಕೊಂಡ್ಬಿಟ್ಟವು. ಮುಂದೆ ಇದು ಕಾ ಅಂತೈತೆ, ಇನ್ನಿಂದ ಅವೆರಡು ಕಾಯಿ ಕಾ ಅಂತವು. ಜೈ ನಮಗ ಅನ್ಲಿಲ್ಲ ಯಾಕೆ? ಅಲ್ಲ ಅವ್ರಿಗೆ ಯಾಕೆ ಬೇಕೈತಿ ಸೊಸೆ ನೀನು? ಅಲ್ರಿ ಹತ್ತೀರ ಅವ್ರಿಗೆ ಯಾಕೆ ಬೈಲಿ ನಾನು? ನೀ ಬಂದ್ರೆ ಯಾರು ಬೈತಾರ್ರಿ? ನಮ್ಮನೆ ದೇವ್ರು ಇದ್ದಂಗೆ ಅವ್ರು. ಹತ್ತೂರು ಹತ್ತೀರ ನಂದು ಒಳಗೆ ಕೆಲಸ ಐತಿ, ನೀವು ನಾಷ್ಟ ಮಾಡ್ರಿ. ಅಲ್ಲ ಸಾಕ ಆದರೂ ಸೊಸಿ ಭಾಳ ಬೆರಿಕದ ಬಿಡು. ನಮಗ ಒಂದು ಮಾತು ಅಂದು ಹೋದ್ ನೋಡು. ಅದ ಹಿಂಗೆ ಭಾಳ ಬೆರಿಕಿದ್ದಕ್ಕಾಗಿ ನಾನು ಆಗಾಗ ಬೈದ್ ಮತ್ತೆ. ನೀವೆಲ್ಲ ತಲೆ ಕೆಡ್ಸ್ಕೊಂತೀರಿ? ಕಾಯಿ ಕೂಟ ಕಾಯಿ ಆಗಿರಿ ಸುಮ್ಮನೆ.